ಪಟ್ಟಣದ ಎಪಿಎಂಸಿ ರಾಗಿ ಖರೀದಿ ಕೇಂದ್ರಕ್ಕೆ ತಹಶೀಲ್ದಾರ್ ಸೌಮ್ಯ ಅವರು ರಜೆ ದಿನದಲ್ಲಿಯೂ ಹಸಿಗೂಸಿನೊಂದಿಗೆ ಆಗಮಿಸಿ ರೈತರ ಸಮಸ್ಯೆ ಆಲಿಸಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಆರಂಭಗೊಂಡಿರುವ ಬೆಂಬಲ ಬೆಲೆಯ ರಾಗಿ ಖರೀದಿ ಕೇಂದ್ರಕ್ಕೆ ತಹಶೀಲ್ದಾರ್ ಸೌಮ್ಯ ಅವರು ರೈತರ ಸಂಘಟನೆಯ ಮನವಿ ಮೇರೆಗೆ ಶನಿವಾರ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ ವೇಳೆ ರೈತರಿಂದ ಹೆಚ್ಚುವರಿಯಾಗಿ 1 ರಿಂದ 2 ಕೆಜಿ ರಾಗಿಯನ್ನು ಚೀಲದಲ್ಲಿ ತುಂಬಿಸಿರುವುದು ಕಂಡುಬಂದಿತು. ಖರೀದಿ ಆರಂಭಗೊಂಡು 10 ದಿನಗಳು ಕಳೆದಿವೆ. ಆರಂಭದಲ್ಲಿಯೇ ಶಾಸಕರು ಕಟ್ಟುನಿಟ್ಟಾಗಿ ರೈತರಿಗೆ ವಂಚನೆ ನಡೆದರೆ ಸಹಿಸುವುದಿಲ್ಲ, ಮಧ್ಯವರ್ತಿಗಳು ವರ್ತಕರು ಯಾವುದೇ ಕಾರಣಕ್ಕೂ ಬೆಂಬಲ ಬೆಲೆ ರಾಗಿ ಖರೀದಿಯಲ್ಲಿ ಪಾಲ್ಗೊಳ್ಳುವುದನ್ನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಹೇಗೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀರಿ ಎಂದು ಖರೀದಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಕೆಲವು ದಿನಗಳ ಹಿಂದೆ ರಾಮನಾಥಪುರ ಖರೀದಿ ಕೇಂದ್ರದಲ್ಲಿಯೂ ಕೂಡ ಹೆಚ್ಚುವರಿ ರಾಗಿಯನ್ನು ಚೀಲಕ್ಕೆ ತುಂಬಿರುವ ಬಗ್ಗೆ ರೈತ ಸಂಘ ಗಮನಕ್ಕೆ ತಂದಿದೆ. ಆದರೂ ಕೂಡ ಇಂದು ಇಲ್ಲಿನ ಖರೀದಿ ಕೇಂದ್ರದಲ್ಲಿ 1 ರಿಂದ 2 ಕೆಜಿ ರಾಗಿಯನ್ನು ಹೆಚ್ಚಾಗಿ ಚೀಲದಲ್ಲಿ ತುಂಬಿರುವುದನ್ನು ಗಮನಿಸಿದರೆ ನಿಮಗೆ ಯಾರ ಭಯವೂ ಇಲ್ಲದಂತೆ ಕಂಡುಬರುತ್ತಿದೆ. ಚೀಲದಲ್ಲಿ ರಾಗಿಯೊಂದಿಗೆ ಅಕ್ಕಿ ಕೂಡ ಕಂಡುಬರುತ್ತಿದೆ. ಇದು ಹೇಗೆ ಸಾಧ್ಯ ಎಂದು ಅವರು ಪ್ರಶ್ನಿಸಿದರು. ಅವ್ರ ರೈತರುಗಳೇ ಕೊಡ್ತಾವ್ರೆ, ನಿಮ್ಗೆ ಕಷ್ಟನೇ ಇದೆ. ಮೇಡಮ್ ರೈತರುಗಳೇ ಕೊಡ್ತಾವ್ರೆ, ಇವ್ರಿಗೇನ್ ಕಷ್ಟ? ರೈತರು ಹೆಚ್ಚು ಜಾಸ್ತಿ ಇದೆ, ಒಂದು ಅರ್ಧ ಕೆಜಿ ಅಂತವ, ಇವ್ರಿಗೆ ಕಷ್ಟ ಆಗೈತೆ. ರೈತರು ಕೊಟ್ಟಿರೋದು ನೀವು ತಂದಿರೋ ಅಷ್ಟು ಕ್ವಿಂಟಲ್ಗೂ ಇವರು ಖರೀದಿ ಕೇಂದ್ರದವರು ಖರೀದಿಸೋರ. ನಾನು ಒಂದು ನಿಮಿಷ ರೀ, ನೀವು ತಂದಿರೋ ಅಷ್ಟು ರಾಗಿ ನೀವೇನ್ ಖರೀದಿ ಕೇಂದ್ರಕ್ಕೆ ತಂದಿದ್ದೀರ ಅಷ್ಟು ರಾಗಿಗೂ ಕೊಟ್ಟವ್ರ. ನಿಮ್ಗೇನು ಸಮಸ್ಯೆ ಇಲ್ಲ, ನಿಮ್ದೇನು ಸಮಸ್ಯೆ ಇಲ್ಲ. ಮತ್ತೆ ಇವ್ರು ಹೇಳ್ತಾರ ರೀತಿ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಎಳಿತಿದ್ದಾರೆ ಅನ್ನೋದು ನಿಮ್ಗೇನಾದ್ರೂ ಬಾಧೆ ಆಗಿದೆ? ನಮ್ದು ಏನಾಗಿತ್ತು ಅಂದ್ರೆ ಮೇಡಮ್, ಈ ವರ್ಷ 50 ಕೆಜಿ 500 ಗ್ರಾಮು 600 ಗ್ರಾಮ್ ಹಾಕ ಬಂದಿದ್ದು ಕೇಳ್ತಾ ಇರೋದು. ಈ ಪ್ರತಿ ಹಿಂದಕ್ಕೆ ನಾವು ಏನ್ RMC ಓಪನ್ ಆಯ್ತು, ಮೊದಲು ಅವಣೇಶ್ವರ ಆಯ್ತು, ಆಮೇಲೆ ಇಲ್ಲಿ ಸಬ್ ಓಪನ್ ಆಗಿತ್ತು, ಆಮೇಲೆ ರಾಮಪುರ ಅನ್ಕೊಳ್ಳಿ. ನಾವು ಯಾವಾಗ್ಲೂ 51ವರೆ 52 ಇಟ್ಕೊಂಡ್ಬತ್ತಿದ್ದು. ಯಾಕೆ? ಆ ಸ್ಕೇಲ್ ವೇರಿಯೇಷನ್ ಇರ್ತದೆ. ನಾವು ಅಲ್ಲಿಂದ ಬಂದು ಮತ್ತೆ ನಮ್ಮ ಸ್ಕೇಲಲ್ಲಿ ಏರಿಯೇಷನ್ ಮಾಡ್ತಾರೆ. ಆಗ ಯಾಕೆ ಬೇಕು ಅಂದ್ಬಿಟ್ಟು ನಾವು ಅರ್ಧ ಕೆಜಿ 1 ಕೆಜಿ ಲೆಕ್ಕ ತಿಳ್ದೇನೆ ತಗೊಂಡ್ಬರ್ತಿದ್ವು. ಈ ವರ್ಷ ನಮ್ಗೇನ್ ಮೋಸ ಏನಾಗಿಲ್ಲ, ಅರ್ಧ ಕೆಜಿ ಹೆಚ್ಚಾಗಿ ಕೊಟ್ಟಿದ್ದೀವಿ ಹೊರತು ನಮ್ಗೇನ್ ಬೇರೆ ತರ ಮೋಸ ಏನಾಗಿಲ್ಲ. ನಮಗೆ 4 ಜನ ಬಂದು ಹೇಳಿದಾಗ ಕಡಿಮೆ ತಂದಿರಬಾರ್ದು ಅಂತ ಮನಸ್ಸಲ್ಲಿ ಇರ್ಬೇಕು. ಒಂದ್ ನಮ್ದು ಅರ್ಧ ಕೆಜಿ ಜಾಸ್ತಿ ಒಪ್ಕೋತಾರ, ನಮ್ದು 50 ಗ್ರಾಮ್ ಕಡಿಮೆ ಒಪ್ಕೋತಾರ. ಪ್ರತಿಯೊಂದು ಚೀಲನು ತೂಕ ಹಾಕಿ ಯಾವ್ದು ಬೇಕಾದ್ರೂ ಹಾಕಿ 51 ಕೆಜಿ 700 ಗ್ರಾಮ್ ಚೀಲ ಇದೆ. ರೈತರ ಸುಮ್ಮನೆ